ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ನಡೆಯೋದು ಬಾಕಿ ಇದೆ. ಆದರೆ ಚುನಾವಣೆ ದಿನಾಂಕ ಘೋಷಣೆ ಆಗಿಲ್ಲ. ಆದರೆ ಇದಕ್ಕೂ ಮುನ್ನವೇ ಕಾಂಗ್ರೆಸ್ನಲ್ಲಿ ಈಗ ಟಿಕೆಟ್ ವಾರ್ ಶುರುವಾಗ್ಬಿಟ್ಟಿದೆ. ದಾವಣಗೆರೆ ದಕ್ಷಿಣ ಟಿಕೆಟ್ಗಾಗಿ ಜಮೀರ್ ವರ್ಸಸ್ ಮಲ್ಲಿಕಾರ್ಜುನ್. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ ಜಮೀರ್ ಅಹಮದ್ ಅವರು ಹೇಳಿದರು. ಸಚಿವ ಜಮೀರ್ ಅಹಮದ್ ಅವರ ಮಾತಿಗೆ ಸಚಿವ ಮಲ್ಲಿಕಾರ್ಜುನ್ ಅವರು ಕೆಂಡಾಮಂಡಲರಾಗಿದ್ದಾರೆ. ಅವನ್ಯಾರು ಇಲ್ಲಿ ಬಂದು ಮಾತಾಡೋಕೆ ಅಂತ ಹೇಳಿದ್ದಾರೆ. ಮಾನ್ಯ ಹಿರಿಯವರಾದಂಥ ನಮ್ಮ ನಾಯಕರಾದಂಥ ಶಾಮರು ಶಿವಶಂಕರಪ್ಪ ಅವರೇ ಚುನಾವಣೆಯಲ್ಲಿ ನಾನು ಕೊನೆಯ ಚುನಾವಣೆ ಇದು, ನನ್ನ ಮುಂದಿನ ಚುನಾವಣೆಯಲ್ಲಿ ನಾನು ಅಲ್ಪಸಂಖ್ಯಾತರನ್ನ ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡು ಬರ್ತೀನಿ ಅಂತ ಅವ್ರು ಹೇಳಿದ್ದಾರೆ ಅಂತ ಭಾಳ ಜನ ಮುಖಂಡರು ನಂತವೂ ಬಂದಿದ್ದರು. ಭಾಳ ಜನ ಮುಖಂಡರು ನಂತವನೇ ಬಂದು ಹಿರಿಯವರು, ನಮ್ಮ ಪಕ್ಷದ ಮುಖಂಡರವರು, ನಮಗೆಲ್ಲ ಆತ್ಮೀಯ ಇದ್ದವರು. ಅವ್ರು ಚುನಾವಣೆಯಲ್ಲೇ 2023 ಚುನಾವಣೆ ನನ್ನ ಕೊನೆಯ ಚುನಾವಣೆ. ಮುಂದೆ ಚುನಾವಣೆಯಲ್ಲಿ ನಾನು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟು ನಾನೇ ಗೆಲ್ಸ್ಕೊಂಡು ಬರ್ತೀನಿ ಅಂತ ವಿಡಿಯೋ ಕ್ಲಿಪ್ ಸಮೇತ ನಾನು ತೋರಿಸ್ರು. ಒಂದು ರೀತಿ ಭಿನ್ನಮತ ಸ್ಟಾರ್ಟ್ ಆಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಆ ರೀತಿ ಅವ್ನು ಯಾರು ನಮ್ಮ ಹತ್ರ ಬಂದಿಳಕ್ಕೆ? ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳು. ಅವ್ನು ಯಾರು ಬಂದು ಇಲ್ಲಿ ಮಾತಾಡೋಕ್ಕೆ? ಅವೆಲ್ಲ ಸರಿ ಇರಲ್ಲ. ಅದು ಮಾತಾಡ್ತೇವೆ ಕರೆದಾಗ. ಯಾರು ಈಗ ನಾನು ಟಿಕೆಟ್ ಕೊಡೋಕ್ಕಾಗ್ತದ? ಇಲ್ಲೆಲ್ಲ ಯಾವುದನ್ನ ಟಿಕೆಟ್ ನಾನು ಕೊಡೋಕ್ಕಾಗ್ತದ? ನಮ್ಮ ಟಿಕೆಟ್ ಕೊಡೋರು ಹೈಕಮಾಂಡ್ ಕೊಡೋರು. ನಾವು ಕೇಳಿದ್ದೀವಿ, ಭಾಳ ಜನ ಅಲ್ಪಸಂಖ್ಯಾತರು ಬಂದು ಶಾಮರು ಶಿವಶಂಕರಪ್ಪ ಇರುವಾಗ ಇದು ನನ್ನ ಕೊನೆಯ ಚುನಾವಣೆ, ಅದಾದಮೇಲೆ ಅಲ್ಪಸಂಖ್ಯಾತರಿಗೆ ನಾನೇ ನಿಲ್ಲಿಸಿ ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರಂತೆ. ಆ ಹಿನ್ನೆಲೆಯಲ್ಲಿ ಭಾಳ ಜನ ನಂತ ಬಂದು ನಮ್ಮ ಅಲ್ಪಸಂಖ್ಯಾತರಿಗೆ 80,000 ವೋಟ್ ಇದೆ, ದಯಮಾಡಿ ಶಾಮರು ಶಿವಶಂಕರಪ್ಪ ಅವರು ಚುನಾವಣೆಯಲ್ಲಿ ಮಾತು ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.